ಹರೇ ಕೃಷ್ಣ. ಇವತ್ತು ಶ್ರೀರಾಮಚಂದ್ರ ಹಾಗೂ ಸೀತಾ ಮಾತೆಯ ಸ್ವಯಂವರದ ಕೆಲ ಘಟನೆಗಳು. ಮೊದಲನೇದಾಗಿ ಒಂದು ಸಣ್ಣ ಶ್ಲೋಕವನ್ನು ನೋಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದರಲ್ಲಿ ನಾವೆಲ್ಲ ರಾಮ 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 ಅಂತ ಹೇಳ್ತೀವಿ. ರಾಮನನ್ನು ಹೇ ರಾಮ ಅಂತ ಕರೀತಿದ್ದು ದಶರಥ ಮಾತ್ರ. ಇನ್ನು ರಾಮಭದ್ರ ಅಂತ ಕರಿತಿದ್ದು ಅಲ್ಲಿನ ಹಿರಿಯರು, ಕೆಲವು ವ್ಯಕ್ತಿಗಳು ಅವನ ರಾಮಭದ್ರ ಅಂತ ಕರಿತಿದ್ರು. ಇನ್ನು ರಾಮಚಂದ್ರ ಅಂತಂದರೆ ಅವನ 3 ಜನ ತಾಯಂದಿರು ರಾಮಚಂದ್ರ ಅಂತ ಕರಿತಿದ್ದರು. ಏಕೆಂದರೆ ಅವನ ಮುಖ ಅಷ್ಟು ಚಂದ್ರನಂತೆಯೇ ಇತ್ತು. ಇನ್ನು ವೇದಸೆ, ವಸಿಷ್ಠ, ವಿಶ್ವಾಮಿತ್ರ ಇತ್ಯಾದಿ ಮುನಿಗಳು ಅವನನ್ನು ವೇದಸೆ ಅಂತ ಕರಿತಿದ್ರು. ಇನ್ನು ರಘುನಾಥಾಯ, ಅಯೋಧ್ಯೆಯ ಒಂದು ಸೈನಿಕ ವರ್ಗ ಹಾಗೂ ಮುಂದೆ ನಡೀತಾ ಇರುತ್ತಲ್ಲ ರಾವಣರ ಯುದ್ಧ ಕಾಳಗದ ಸಂದರ್ಭದಲ್ಲಿ ಸುಗ್ರೀವಾದಿಗಳೆಲ್ಲರೂ ಬಾಸ್, ನಾಥ ಅಂದರೆ ಬಾಸ್ ಅಲ್ಲ, ಹಾಗೆ ರಘುನಾಥ ಅಂತ ಕರಿತಿದ್ರು. ಹಾಗೆ ಸೀತೆ ಮಾತಾ ಕೂಡ ನಾಥ ಅಂತ ಕರಿತಿದ್ರು. ಹೀಗೆ ರಾಮನನ್ನು ಮತ್ತು ಸೀತಾಪತಯೇ ಇದನ್ನು ಯಾರು ಕರಿತಿದ್ರು ಅಂದರೆ ಅಯೋಧ್ಯೆಯಲ್ಲಿರುವ ಹೆಂಗಸರು. ರಾಮನನ್ನು ರಾಮ ರಾಮ ಅಂತೆಲ್ಲ ಹೇಳಲಿಕ್ಕಾಗಲ್ಲ, ಅವನು ನಾಳೆ ರಾಜನಾಗುವನು, ಆದ್ದರಿಂದ ಸೀತಾಪತಯೇ ಅಂತ ಕರಿತಾಯಿದ್ರು. ಹೀಗೆ ಇಷ್ಟು ರಾಮನನ್ನು ಬೇರೆ ಬೇರೆ ರೀತಿಯಲ್ಲಿ ಕರಿತಾಯಿದ್ರು. ಈಗ ಸ್ವಯಂವರದ ಘಟನೆಯ ಬಗ್ಗೆ ಬರೋಣ. ಯಾವಾಗ ವಿಶ್ವಾಮಿತ್ರ ಮುನಿಗಳು ದಶರಥನ ಮಹಾರಾಜನ ಬಳಿಗೆ ಬಂದು ಅಲ್ಲಿ ಕಾಡಿನಲ್ಲಿ ನಡೀತಿರುವ ಒಂದು ಯಜ್ಞ ಯಾಗಾದಿಗಳಿಗೆ ರಾಕ್ಷಸರು ತುಂಬ ತೊಂದರೆಯನ್ನು ಕೊಡುತ್ತಿದ್ದರಿಂದ ಅವರನ್ನು ಸಂಹರಿಸಲಿಕ್ಕೋಸ್ಕರ ರಾಮನನ್ನು ಕಳಿಸಬೇಕು ಅಂತ ಕೇಳೋಕ್ಕೋಸ್ಕರ ಬರ್ತಾರೆ. ಆಗ ದಶರಥ ಮಹಾರಾಜ ಇದಕ್ಕೆ ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ಏಕೆಂದರೆ ಅವರ ಮನಸ್ಸಲ್ಲಿ ರಾಮ ಇನ್ನೂ ಚಿಕ್ಕ ಹುಡುಗ ಅಂತ. ನಾನು ನನ್ನ ಸೈನಿಕರು ಎಲ್ಲರೂ ಬರ್ತೀವಿ, ನಿಮಗೇನು ತೊಂದರೆ ಆಗ್ತೀವಿ ಅದನ್ನು ನಾವು ಪರಿಹರಿಸ್ತೀವಿ ಅಂತ ಹೇಳಿದ್ರೂ ವಿಶ್ವಾಮಿತ್ರ ಒಪ್ಪಲ್ಲ. ಇಲ್ಲ, ರಾಮಚಂದ್ರನೇ ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಇನ್ನೂ ಕೆಲ ಉದ್ದೇಶಗಳಿರುತ್ತೆ. ಇಲ್ಲಿ ಮಿಥಿಲೆಯಲ್ಲಿ ಜನಕ ಮಹಾರಾಜ ಅವರು ಒಂದು ಸ್ವಯಂವರವನ್ನು ಏರ್ಪಡಿಸಿರ್ತಾರಲ್ಲ, ಒಂದು ಧನಸ್ಸಿರುತ್ತೆ, ಶಿವಧನಸ್ಸು, ಅದನ್ನು ಮುರಿದವರಿಗೆ ಮಾತ್ರ ಮಗಳನ್ನು ಕೊಟ್ಟು ವಿವಾಹ ಆಗೋದು ಅಂತ ಅವರು ನಿಶ್ಚಯಿಸಿದ್ದಾರೆ. ಆದ್ದರಿಂದ ಅವರು ಒಂದು ಸಲ ವಿಶ್ವಾಮಿತ್ರ ಮುನಿಗಳಿಗೆ ಹೇಳಿದರು, ಯಾವುದಾದ್ರೂ ಒಂದು ಯೋಗ್ಯ ವರನನ್ನು ನೀವು ಒಂದು ಆರಿಸಿ ಕರೆತರಬೇಕು, ಈ ಥರ ಒಂದು ಸ್ವಯಂವರ ನಡೆಯುವಂಥ ಸಂದರ್ಭ ಇದೆ ಅಂತ ಅವರೊಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದು ಕೂಡ ವಿಶ್ವಾಮಿತ್ರ ಅವರ ಮನಸ್ಸಿನಲ್ಲಿ ಇರುತ್ತೆ. ಆದ್ದರಿಂದ ಅವರು ತುಂಬ ಹಠ ಮಾಡ್ತಾರೆ ದಶರಥನ ಹತ್ರ ರಾಮನನ್ನು ಕಳಿಸಬೇಕು ಅಂತ. ಕೊನೆಗೆ ದಶರಥ ಒಪ್ಕೊಳ್ತಾನೆ. ಹಾಗೆ ರಾಮನ ಜೊತೆ ಲಕ್ಷ್ಮಣ ಕೂಡ ಹೋಗ್ತಾನೆ. ಹೀಗೆ ಅವರು ಬಂದು ಈ ರಾಕ್ಷಸರ ಸಂಹಾರದಿಂದ ಅವ್ರನ್ನೆಲ್ಲ ಬಿಡುಗಡೆಗೊಳಿಸಿ ಆಯಿತು, ಇನ್ಯಾವುದು ತೊಂದರೆ ಇಲ್ಲ, ನಾವು ವಾಪಸ್ ಅಯೋಧ್ಯೆಗೆ ಹೋಗ್ತೀವಿ ಅಂತ ಹೇಳುವ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ಇಲ್ಲ, ನಾವೀಗ ಮಿಥಿಲೆಗೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತು ಅವರು ಮಿಥಿಲೆಗೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಮಿಥಿಲೆಯಲ್ಲಿ ಈ ಒಂದು ಸ್ವಯಂವರಕ್ಕೋಸ್ಕರ 10,000ಕ್ಕೂ ಮೇಲ್ಪಟ್ಟು ರಾಜರುಗಳು ಬಂದಿರ್ತಾರೆ. ಏಕೆಂದರೆ ಸೀತಾಮಾತೆಯ ಒಂದು ಅದ್ಭುತ ಸೌಂದರ್ಯದ ಬಗ್ಗೆ ಅಷ್ಟು ಒಂದು ಪ್ರಚಾರ ಆಗಿರುತ್ತೆ. ಹೇಗಾದರೂ ಅವಳನ್ನು ನಾವು ವಿವಾಹ ಆಗಬೇಕು ಅನ್ನೋ ಉತ್ಸಾಹದಿಂದ ಅಷ್ಟು ಜನ ರಾಜರುಗಳು ಅಲ್ಲಿ ಬಂದಿರ್ತಾರೆ. ಇಡೀ ಮಿಥಿಲೆಯೇ ತಳಿರು ತೋರಣಗಳಿಂದ ಶೃಂಗರಿತವಾಗಿರುತ್ತೆ. ಎಲ್ಲ ಜನರಲ್ಲೂ ಸಂಭ್ರಮದಿಂದ ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಂದಿಗೆ ಮಿಥಿಲೆಯನ್ನು ಪ್ರವೇಶಿಸ್ತಾರೆ. ಹಾಗೆ ಇಷ್ಟು ಜನ ರಾಜರು ಬರ್ತಾರೆ ಅಂದರೆ, ಈಗ ಒಬ್ಬ ರಾಜ ಬರ್ತಾನಂದರೆ ಅವನ ಜೊತೆ ಅವನ ಸೇನಾಧಿಪತಿಗಳು, ಅವನ ಹಿಂಬಾಲಕರು, ದೊಡ್ಡ ಒಂದು ಗುಂಪೆ ಅಲ್ಲಿರುತ್ತೆ. ಇಷ್ಟು ಜನರಿಗೆ ಮಿಥಿಲೆ ವ್ಯವಸ್ಥೆ ಮಾಡಬೇಕಿತ್ತು. ಆದ್ದರಿಂದ ಜನಕ ಮಹಾರಾಜ ಹಾಗೂ ಇಡೀ ಮಿಥಿಲೆ ನಗರವೇ ಇದನ್ನೆಲ್ಲ ವ್ಯವಸ್ಥೆಗೊಳಿಸುವಲ್ಲಿ ನಿರತವಾಗಿತ್ತು. ಇವರಿಗೆ ವಿಶ್ವಾಮಿತ್ರ ಮುನಿಗಳಿಗೆ ಬೇರೆಯೇ ಆದ ಒಂದು ವಸತಿ ಜಾಗವನ್ನು ಅವರು ಸೂಚಿಸ್ತಾರೆ. ಹಾಗೆ ರಾಮ ಲಕ್ಷ್ಮಣರೊಂದಿಗೆ ಅವರು ಅಲ್ಲಿಗೆ ಹೋಗ್ತಾರೆ. ಆಗ ಆ ದಿನ ಇವರಿಬ್ಬರು ಮಿಥಿಲೆಯ ಬಗ್ಗೆ ಬಹಳ ಕೇಳಿದ್ರಿಂದ ಒಂದು ಸಲ ನಗರ ಸಂಚಾರ ಮಾಡ್ಕೊಂಡು ಬರಲಿಕ್ಕೆ ಅಂತ ಅವರನ್ನು ನಿಶ್ಚಯಿಸಿ ವಿಶ್ವಾಮಿತ್ರ ಮುನಿಗಳ ಅಪ್ಪಣೆಯನ್ನು ಪಡೆದು ಅವರು ನಗರ ಬೀದಿಗಳಲ್ಲಿ ಸಂಚರಿಸಲಿಕ್ಕೆ ಹೋಗ್ತಾರೆ. ಅವ್ರನ್ನ ನೋಡಿದ ಆ ಮಿಥಿಲೆಯ ನಗರ ವಾಸಿಗಳು ರಾಮಚಂದ್ರ ಅದು ಎಷ್ಟು ಅದ್ಭುತವಾದ ಸೌಂದರ್ಯದಿಂದ ಇರ್ತಾನೆ ಅಂದರೆ ಅವನನ್ನು ನೋಡಿದವರಿಗೆ ಅವನ ಮೇಲಿಂದ ಕಣ್ಣು ತೆಗಿಯೋಕ್ಕೆ ಆಗೋದಿಲ್ಲ. ಅಷ್ಟು
ಅಷ್ಟೊಂದು ಅದ್ಭುತ ಸೌಂದರ್ಯ ರಾಮನದ್ದು. ಅವನು ಒಂಥರ ಹಸುರಿಗೆ ತೆಳು ಹಸುರಿಗೆ ಚಿನ್ನದ ಬಣ್ಣವನ್ನು ಮಿಕ್ಸ್ ಮಾಡಿದರೆ ಹೇಗಿರುತ್ತೆ ಆ ರೀತಿಯ ಬಣ್ಣ ಶ್ರೀರಾಮಚಂದ್ರಂದು. ಒಂದೊಂದು ಅವತಾರದಲ್ಲಿ ಒಂದೊಂದು ಬಣ್ಣದಿಂದ ಬಂದಿರ್ತಾರೆ ಭಗವಂತ. ಅವನು ಬರಬೇಕಾದ್ರೇ ಅಲ್ಲಿ ಒಂದು ಪ್ರಭಾವಳಿ ಥರ ನಿರ್ಮಿತ ಆಗ್ತಿರುತ್ತೆ. ಮಿಥಿಲೆಯ ನಗರವಾಸಿಗಳು ರಾಮನನ್ನು ನೋಡಿದಾಗ ಅಂದ್ಕೊಳ್ತಾರೆ, ನಮ್ಮ ಜಾನಕಿಗೆ ಇದಕ್ಕಿಂತ ಯೋಗ್ಯನಾದ ವರ ಇನ್ನು ಎಲ್ಲಿ ಸಿಗೋಕ್ಕೆ ಸಾಧ್ಯ, ಹೇಗಾದರೂ ಈ ಹುಡುಗನೇ ಆ ಬಿಲ್ಲನ್ನು ಎತ್ತುವಂತಾಗಲಿ ಅಂತ ಆ ಮಿಥಿಲೆಯ ನಗರವಾಸಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆದರೆ ರಾಮಚಂದ್ರನ ಸುಕೋಮಲವಾದ ಶರೀರ, ಸೂಕ್ಷ್ಮವಾಗಿರುವ ಅವನ ವ್ಯಕ್ತಿತ್ವವನ್ನು ನೋಡಿದಾಗ ಇಲ್ಲ, ಇವನಿಗೆ ಸಾಧ್ಯ ಇಲ್ಲ, ಅದು ಹೇಗೆ ಎತ್ತಕ್ಕೆ ಸಾಧ್ಯ? ಆ ಶಿವಧನಸ್ಸನ್ನು ಅಲ್ಲಿ ಎಷ್ಟೋ ಸಾವಿರಾರು ಜನ ಎತ್ತುಕೊಂಡು ಬಂದಿಟ್ಟಿರುವಂಥದ್ದು. ಎಷ್ಟೋ ಅದೇ ಲೆಕ್ಕ ಇದೆ, ಎಷ್ಟು ಸಾವಿರ ಜನ ಅಂತ ಲೆಕ್ಕ ಇದೆ. ಅವರು ಸೈನಿಕರು ಹಿಂಗೆ ಅಷ್ಟು ಜನ ಹಿಡ್ಕೊಂಡು ಎತ್ತಿ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಎತ್ತಿ ತಂದು ಇಟ್ಟಂಥ ಶಿವಧನಸ್ಸದು ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಆದರೆ ಯಾಕೆ ಜನಕ ಮಹಾರಾಜ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾನೆಂದರೆ, ಸೀತೆ ಸಣ್ಣ ಹುಡುಗಿಯಾಗಿ ಅವಳ ಗೆಳತಿಯರೊಂದಿಗೆ ಆಟ ಆಡ್ತಾ ಇದ್ದಾಗ ಅವಳ ಒಂದು ಚೆಂಡು ಈ ಒಂದು ಧನಸ್ಸಿನ ಪಕ್ಕದಲ್ಲಿ ಬಂದಿತ್ತು. ಆವಾಗ ಎಲ್ಲ ಸೈನಿಕರು ಎಲ್ಲ ಇರ್ತಾರೆ. ಸೀತೆ ಅಲ್ಲಿಂದ ಓಡ್ಕೊಂಡ್ಬಂದು ಎಡಗೈಯಿಂದ ಧನಸ್ಸನ್ನು ಹೀಗೆ ಎತ್ತಿ ಚೆಂಡು ತಗೊಂಡಿರ್ತಾಳೆ. ಅದನ್ನು ನೋಡಿದ ಸೈನಿಕರು ಓಡಿ ಹೋಗಿ ಜನಕ ಮಹಾರಾಜನಿಗೆ ಹೇಳ್ತಾರೆ, ಈ ಥರ ನಡೆದಿತ್ತು ಅಂತ. ಇಂಥ ಹುಡುಗಿಗೆ ಎಂಥವರ ಬೇಕು, ಮತ್ತೆ ಸಾಮಾನ್ಯದವನನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತಾ? ಆದ್ದರಿಂದ ಜನಕ ಮಹಾರಾಜ ಇಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆ. ಸೀತೆ ಕೂಡ ಸಾಮಾನ್ಯವಾದ ಸ್ತ್ರೀ ಅಲ್ಲ, ಜಗಜ್ಜನನಿಯವಳು. ಆದ್ದರಿಂದ ಅವಳಿಗೆ ಅದನ್ನು ಎತ್ತಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರನೇ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಹಾಗಾಗಿ ಅಲ್ಲಿದ್ದ ಮಿಥಿಲಾ ವಾಸಿಗಳೆಲ್ಲ ಈ ಥರ ನೋಡ್ತಾ ಇರ್ತಾರಲ್ಲ. ಅರಮನೆಯ ಮುಂದೆಯಿಂದ ಹಾದು ಹೋಗುವಾಗ ಅರಮನೆಯ ಕಿಟಕಿಗಳಿಂದ ಮತ್ತು ಅಲ್ಲಿಯ ಒಂದು ಮೇಲಿನ ಪಾವಟಿಗೆಗಳಿಂದೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೈಡ್ ಮಾತ್ರ ಕಾಣ್ತಾ ಇರ್ತಾರೆ ಅವರಿಗೆ. ಇಷ್ಟೊಂದು ಸುಂದರವಾಗಿದ್ದಾನಲ್ಲ ಈ ರಾಜಕುಮಾರ, ಯಾರಿರ್ಬೋದು ಅವರಿಗೆ ಅವನ ಸೈಡ್ ಮಾತ್ರ ಕಾಣ್ತಾ ಇರುತ್ತೆ. ಆ ಸಖಿಯರಿಗೆ ನಮ್ಮ ಜಾನಕಿಗೆ ಇವನು ತುಂಬ ಚೆನ್ನಾಗಿ ಹೊಂದುತ್ತಾನೆ, ಇವನನ್ನು ಪೂರ್ತಿಯಾಗಿ ಮುಖ ನೋಡಬೇಕಿತ್ತಲ್ಲ, ಹೇಗೆ ನೋಡೋದು ಅಂತ ಅವರು ಬೇರೆ ಬೇರೆ ಕೋನಗಳಿಂದ ಹೋಗಿ ಬಗ್ಗಿ ನೋಡ್ತಾರೆ. ಮೇಲಿನ ಉಪ್ಪರಿಗೆಗಳು ಬಾಲ್ಕನಿ ಅಂತ ಹೇಳ್ತಾರೆ, ಅಲ್ಲಿಂದೆಲ್ಲ ಬಗ್ಗಿ ನೋಡ್ತಾರೆ. ಇಲ್ಲ, ಕಾಣಿಸ್ತಾನೆ ಇಲ್ಲ, ಅರ್ಧ ಫೇಸ್ ಮಾತ್ರ ಕಾಣಿಸ್ತಾ ಇದೆ. ಆಗ ಅವರೆಲ್ಲ ಸಖಿಯರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಈಗ ಏನು ಮಾಡೋದು, ಅವನನ್ನು ಪೂರ್ತಿ ನೋಡಬೇಕಂದ್ರೆ ಈಗ ಏನು ಮಾಡೋದು ಅಂತ. ಒಬ್ಬಳು ಅದರಲ್ಲಿ ಚತುರ್ ಸಖಿ ಅಂತ ಒಬ್ಬಳು ಪ್ರಧಾನ ಸಖಿ ಇರ್ತಾಳೆ. ಅವಳನ್ನ ಎಲ್ಲರೂ ಕೇಳ್ತಾರೆ, ನಾವು ಮೇಲಿಂದ ಒಂದು ಆಭರಣವನ್ನು ಎಸೆಯೋಣವಾ, ಆಗ ಅವನು ಈ ಕಡೆ ಮೇಲೆ ನೋಡ್ತಾನೆ, ಆಗ ನಾವು ಅವನನ್ನು ಪೂರ್ತಿ ನೋಡ್ಬೋದು, ನಮ್ಮ ಸೀತೆಗೆ ಅವನು ಸರಿಯಾಗಿದ್ದಾನೋ ಇಲ್ವೋ ಅಂತ ನಾವು ನೋಡ್ಬೋದು ಅಂತ. ಅವರೆಲ್ಲ ರಾಜಕುಮಾರು, ಚಿಕ್ಕದಿನಿಂದಲೇ ಆಭರಣಗಳ ಮಧ್ಯೆನೇ ಬೆಳೆದಿರ್ತಾರೆ. ನಾವು ಎಸೆಯುವುದನ್ನು ಅವ್ರು ದಾಟ್ಕೊಂಡು ಹೋಗ್ತಾರೆ, ಅವರೆಲ್ಲ ಅದನ್ನು ನೋಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಒಂದು ಹೂವಿನ ಮಾಲೆಯನ್ನು ಹಾಕ್ಕೊಂಡ್ವಾ ಅಂತ ಕೇಳ್ತಾಳೆ. ಹೂವಿನ ಮಾಲೆಯನ್ನು ಹಾಕೋದು ಎದುರು ಇರುವವರು, ಮೇಲಿಂದೆಲ್ಲ ಯಾರೂ ಹೂಮಾಲೆ ಹಾಕೋದಿಲ್ಲ ಅಂತ ಇನ್ನೊಬ್ಬಳು ಸಖಿ ಹೇಳ್ತಾಳೆ. ಈ ರೀತಿ ಅವ್ರ ಮಧ್ಯೆ ಚರ್ಚೆಗಳು ನಡೆದು ಆಮೇಲೆ ಅವ್ರು ಹೇಳ್ತಾರೆ, ನಾವು ಮೇಲೆ ಹೋಗಿ ಚಾವಣಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹೂಗಳನ್ನು ಹಾಕೋಣ, ಆಗ ಹೂವನ್ನು ಹಾಕಿದಾಗ ಅವ್ರು ನೋಡ್ತಾರೆ ಅಂತ ಅವ್ರ ಮೇಲೆ ಬೇಗ ಓಡಿ ಹೋಗಿ ಅಲ್ಲಿಂದ ಸ್ವಲ್ಪ ಹೂಗಳನ್ನ ಕೆಳಗೆ ಎಸಿತಾರೆ. ಆ ಹೂಗಳು ಯಾವಾಗ ಕೆಳಗೆ ಬೀಳುತ್ತೆ, ರಾಮ ನಿಂತುಬಿಟ್ಟು ಒಂದು ಸಲ ಮೇಲೆ ನೋಡ್ತಾನೆ. ಆಗ ಅಲ್ಲೆಲ್ಲ ಸಖಿಯರು ಇರೋದು ಅವನಿಗೆ ಕಾಣಿಸ್ತಾ ಇದೆ. ಇವನು ಕೆಳಗೆ ಬಿದ್ದ ಹೂಗಳನ್ನ ನೋಡ್ತಾನೆ. ಈಗಿನ ಮೊಬೈಲ್ ಕಾಲ ಅಲ್ಲ ಅದು. ಎಷ್ಟೋ ವಿಷಯಗಳಿಂದ ಅವರು ಸೂಚನೆಗಳನ್ನು, ಸಂದೇಶಗಳನ್ನು ಕಳಿಸ್ತಾಯಿದ್ರು. ಕೇಳಿದ್ದೀವಿ ನಾವೆಲ್ಲ, ಪಾರಿವಾಳದ ಕಾಲಿಗೆಲ್ಲ ಕಟ್ಟಿ ಗುಪ್ತ ಸಂದೇಶಗಳನ್ನೆಲ್ಲ ಕಳಿಸ್ತಿದ್ರು ಅಂತೆಲ್ಲ ಕೇಳಿದ್ದೀವಿ ನಾವು, ರಾಜರುಗಳೆಲ್ಲ. ಇದು ಅದಕ್ಕಿಂತ ಹಿಂದೆ. ಆದ್ದರಿಂದ ಎಷ್ಟೋ ಒಂದು ಘಟನೆಗಳ ಮೂಲಕ ಸಂದೇಶವನ್ನು ರವಾನಿಸ್ತಾಯಿದ್ರು. ರಾಮ ಕೆಳಗೆ ಬಿದ್ದ ಹೂಗಳನ್ನ ನೋಡ್ತಾನೆ. ಅಲ್ಲಿ ಒಟ್ಟು 7 ರೀತಿಯ ಹೂಗಳಿರ್ತದೆ ಮತ್ತು ಸ್ವಲ್ಪ ಎಸಳುಗಳಿರುತ್ತೆ. ಅಂದರೆ ಸಮಯ 7:15 ಅಂದರೆ ಅವನು ನಿರ್ಧಾರ ಮಾಡ್ಕೊಳ್ತಾನೆ. ಅಲ್ಲಿಯ ಪುಷ್ಪಗಳನ್ನ ನೋಡಿ, ಪುಷ್ಪಕ್ಕೆ ಸಂಬಂಧಿಸಿದ ಏನೋ ಒಂದು ಜಾಗ ಇದೆ, ಅಲ್ಲಿ 7:15
ಅಂತ ಅವನು ಅಂದಾಜು ಮಾಡ್ಕೊಳ್ತಾನೆ. ಲಕ್ಷ್ಮಣನಿಗೂ ಅದನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಅಂದಾಜು ಬರುತ್ತೆ. ಆಮೇಲೆ ಅಲ್ಲಿಂದ ಅವರು ಹಾಗೆ ವಾಪಸ್ ಬಂದು ಅವರು ಉಳಿದುಕೊಳ್ಳೋದಂಥ ಜಾಗಕ್ಕೆ ಬರ್ತಾರೆ. ಆಗ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ನೀವು ದಾರಿಯಲ್ಲಿ ಪುಷ್ಪವಾಟಿಕವನ್ನು ನೋಡಿದ್ದೀರಾ ಅಂತ. ಆಗ ಗೊತ್ತಾಗುತ್ತೆ ಇವರಿಗೆ ಪುಷ್ಪವಾಟಿಕ ಅಂತ ಹೇಳೋದು ಒಂದು ಬ್ಯೂಟಿಫುಲ್ ಗಾರ್ಡನ್ ಇರುತ್ತೆ. ಅಲ್ಲಿ ಇಂದ್ರನ ಸ್ವರ್ಗದಲ್ಲಿರುವ ಉದ್ಯಾನವನಗಳಿಗೂ ಕೂಡ ಮಿಗಿಲಾದಂಥ ಉದ್ಯಾನವನ ಜನಕ ಮಹಾರಾಜ ಅಲ್ಲಿರ್ತಾರೆ. ಅಲ್ಲಿದ್ದ ವಿಧ ವಿಧವಾದ ಹೂಗಳು, ಹಣ್ಣುಗಳು ವಿಶೇಷವಾದ ಒಂದು ಗುಣಮಟ್ಟದ್ದು ಇರುತ್ತೆ. ಆಗ ಅವ್ರು ಹೌದು ದಾರಿಯಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾರೆ. ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು, ಪೂಜೆಗೆ ಬೇಕಾದ ಹೂಗಳು, ಹಣ್ಣುಗಳು, ತುಳಸಿ ಇತ್ಯಾದಿಗಳನ್ನ ನೀವು ನಾಳೆ ಆ ಪುಷ್ಪವಾಟಿಕದಿಂದ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಮುನಿಗಳು. ತಕ್ಷಣ ರಾಮ ಹೇಳ್ತಾನೆ, ಸರಿ 7:15 ನಾವು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಲಕ್ಷ್ಮಣ ಆಶ್ಚರ್ಯವಾಗಿ ನೋಡ್ತಾನೆ, 7:15 ರಾಮ ಹೇಳಿಬಿಟ್ರಲ್ಲ ಅಂತ. ಆಗ ತಕ್ಷಣ ಲಕ್ಷ್ಮಣ ಹೇಳ್ತಾರೆ, ಅದಕ್ಕೆ ಅಣ್ಣ ಎಲ್ಲ ಯಾಕೆ ಹೋಗಬೇಕು, ನಾನು ಹೋಗ್ತೀನಿ. ಒಂದು ಹೂವು ತುಳಸಿ ಹಣ್ಣು ತರಲಿಕ್ಕೆ ನಾನು ಹೋದರೆ ಸಾಕು, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ ವಿಶ್ವಾಮಿತ್ರ ಮುನಿಗಳಿಗೆ, ನಿಮಗೆ ಗೊತ್ತಲ್ಲ ಲಕ್ಷ್ಮಣ ತುಂಬ ಶೀಘ್ರಗೊಪ್ಪಿ. ಅಷ್ಟು ದೊಡ್ಡ ಉದ್ಯಾನವನ ಅಂದರೆ ಅಲ್ಲಿ ಒಂದು ಕಾವಲುಗಾರರೆಲ್ಲ ಸರಿಯಾಗೇ ಇರ್ತಾರೆ. ಅವರೇನು ಒಳಗೆ ಬಿಡಲ್ಲ, ಇವನೇನೋ ಗಲಾಟೆ ಮಾಡೋದು ಅದೊಂದು ದೊಡ್ಡ ಗಲಾಟೆ ಆಗುತ್ತೆ. ಅದಕ್ಕೆ ಇವನ ಜೊತೆ ನಾನು ಯಾವಾಗಲೂ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಮುನಿಗಳಿಗೆ ಹೌದು ಇದು ಸರಿ ಅನಿಸಿ ಆಮೇಲೆ ಇವರಿಬ್ಬರು ಹೊರಡ್ತಾರೆ. ಆ ಪುಷ್ಪವಾಟಿಕದಲ್ಲಿ ಏನಾಗಿರುತ್ತೆ, ಒಂದು ಶಿವನ ದೇವಾಲಯ ಇರುತ್ತೆ, ಶಿವ ಮತ್ತು ಪಾರ್ವತಿಯ ದೇವಸ್ಥಾನ ಇರುತ್ತೆ. ಈ ಸೀತಾಮಾತೆ ಪ್ರತಿದಿನ ಬೆಳಿಗ್ಗೆ 7:07 ಆ ದೇವಸ್ಥಾನಕ್ಕೆ ಬಂದು ಹೋಗೋದು ಒಂದು ಪದ್ಧತಿ ಅವಳ ಸಖಿಯರೊಂದಿಗೆ. ಈ ಸೀತೆಗೆ ಈ ಹುಡುಗನನ್ನು ತೋರಿಸಬೇಕು ಅಂತ ಈ ಸಖಿಯರ ಒಂದು ಉದ್ದೇಶ. ಏಕೆಂದರೆ ಅವರಿಗೆಲ್ಲ ಅವನು ಮೆಚ್ಚುಗೆ ಆಗಿದ್ದಾನೆ, ಇನ್ನು ಇವಳಿಗೊಂದು ತೋರಿಸ್ಬೇಕು ಅಂತ ಅವರ ಇಚ್ಛೆ. ಅವರು ಅವಳನ್ನ ಒಂದು ಕಡೆ ನಿಲ್ಲಿಸಿರ್ತಾರೆ. ಇಲ್ಲಿ ಚತುರ್ಸಖಿ ಅನ್ನೋಳು ಓಡ್ಕೊಂಬಂದು ಅವಳು ರಾಮನನ್ನು ನೋಡ್ತಾಳೆ. ಅಲ್ಲಿ ರಾಮನನ್ನು ನೋಡಿಬಿಟ್ಟು, ರಾಮ ನೋಡಿರಲ್ಲ, ಇವಳು ರಾಮನನ್ನು ನೋಡ್ತಾಳೆ. ರಾಮನನ್ನು ನೋಡಿ ಅವಳು ಅಷ್ಟೇ ವೇಗವಾಗಿ ಓಡಿ ಹೋಗ್ತಾಳೆ ಆ ಸಖಿಯರಿಗೆ ಮತ್ತು ಸೀತೆಗೆ ಅವಳು ನೋಡಿದ ವಿಷಯವನ್ನು ಹೇಳಲಿಕ್ಕೆ. ಆಗ ಅವರೆಲ್ಲ ಕೇಳ್ತಾರೆ, ಯಾಕೆ ಇಷ್ಟು ಗಾಬರಿಲಿ ಓಡ್ಕೊಂಬಂದಿದ್ಯಾ, ಏನಾಯಿತು ಅಂತ ಕೇಳ್ತಾರೆ. ಅವಳು ಏನು ಮಾತೇ ಆಡೋದಿಲ್ಲ. ಅವಳು ಹೇಳ್ತಾಳೆ, ನಾನು ಏನು ಅಂತ ಹೇಳಲಿ, ನನ್ನ ಕಣ್ಣು ನೋಡಿರೋದು ಅದಕ್ಕೆ ಮಾತಾಡೋಕ್ಕಾಗಲ್ಲ, ನಾಲಿಗೆ ನೋಡಿಲ್ಲ ಆದ್ದರಿಂದ ಹೇಳೋಕ್ಕಾಗಲ್ಲ. ಅಷ್ಟು ಒಂದು ಅದ್ಭುತವಾದ ಸೌಂದರ್ಯವಂತ ವ್ಯಕ್ತಿಯನ್ನು ನಾನು ನೋಡ್ಕೊಂಬಂದೆ ಅಂತ ಈ ಚತುರ್ಸಖಿ ಅಲ್ಲಿ ಹೇಳ್ತಾಳೆ. ಇನ್ನು ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಶ್ರೀರಾಮನ ಒಂದು ಕಥೆ ಇರ್ಬೋದು, ಕೃಷ್ಣನ ಅದ್ಭುತ ಲೀಲೆಗಳಿರ್ಬೋದು, ಇದನ್ನು ನಾವು ಕೇಳೋದ್ರಿಂದ, ಅದನ್ನು ಶ್ರವಣ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತತೆ, ಪವಿತ್ರತೆ ಇವೆಲ್ಲ ಬರುವಂಥದ್ದು. ಭಗವಂತ ಸಕಲೈಶ್ವರ್ಯಗಳ ಒಡೆಯ, ಅವನು ಆತ್ಮಾರಾಮ ಅಂತ ಹೇಳ್ತಾರೆ. ಆದರೂ ಎಲ್ಲರೂ ಭಗವಂತನನ್ನು ಅನೇಕ ರೀತಿಗಳಲ್ಲಿ ಪೂಜಿಸ್ತಾರೆ. ಕೆಲವರು ಭಜನೆಯ ಮೂಲಕ, ಕೆಲವರು ಹಣ್ಣು ಹೂವು ಇತ್ಯಾದಿಗಳನ್ನು ಅರ್ಪಿಸುವುದರ ಮೂಲಕ, ನೈವೇದ್ಯಗಳನ್ನು ಮಾಡುವುದರ ಮೂಲಕ ಅವನನ್ನು ಪೂಜಿಸ್ತಾರೆ. ಕೆಲವರು ದೊಡ್ಡ ಮಟ್ಟದಲ್ಲಿ ಪೂಜಿಸ್ತಾರೆ, ಕೆಲವರು ಸಣ್ಣ ರೀತಿಯಲ್ಲಿ ಮಾಡ್ತಾರೆ. ಭಗವಂತನಿಗೆ ಅದರಿಂದ ಯಾವ ವ್ಯತ್ಯಾಸವೂ ಇಲ್ಲ. ಅವನು ಅಲ್ಲಿ ನೋಡೋದು ಭಾವವನ್ನು ಮತ್ತು ಭಕ್ತಿಯನ್ನು. ಅವನಿಗೆ ಅಳಿಲಿನ ಸೇವೆಯೂ ಒಂದೇ, ಹನುಮಂತನ ಸೇವೆಯೂ ಒಂದೇ. ಅದರಲ್ಲಿ ದೊಡ್ಡದು ಸಣ್ಣದು ಎನ್ನುವ ಭೇದ ಭಾವ ಭಗವಂತನಿಗಿರೋದಿಲ್ಲ. ಆದರೆ ಮನುಷ್ಯರಲ್ಲಿ ನಮಗೆ ಯಾರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ನಮಗೆ ಅವ್ರನ್ನ ಸಂಪೂರ್ಣ ತೃಪ್ತಿಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅವರ ನಿರೀಕ್ಷೆಗಳು ಇನ್ನೂ ಜಾಸ್ತಿ ಇರುತ್ತೆ. ಯಾವಾಗ ಅವರಿಗೆ ನಿರೀಕ್ಷೆ ಜಾಸ್ತಿ ಇರುತ್ತೆ, ಅದಕ್ಕೆ ಸರಿಯಾಗಿ ಇಲ್ಲಿ ಸಿಗದಿದ್ದಾಗ ತನ್ನಿಂದ ತಾನಾಗಿ ಅವರು ದುಃಖಿತರಾಗ್ತಾರೆ. ಆದರೆ ಭಗವಂತ ಹಾಗಲ್ಲ. ನೀನು ಅವತ್ತು 2020 ರಾಮನವಮಿಗೆ ನೀನು ನನಗೆ ಏನೇನು ಮಾಡಿದ್ದೆ, ಎಷ್ಟು ಸಲ ನೀನು ನನ್ನ ನಾಮಸ್ಮರಣೆ ಮಾಡಿದ್ದೆ, ಏನೇನು ನೈವೇದ್ಯ ಮಾಡಿದ್ದೆ, ಜನ್ಮಾಷ್ಟಮಿಗೆ ನೀನೇನೇನು ತಯಾರಿ ಮಾಡಿದ್ದೆ, ಹೇಗೆ ಮಾಡಿದ್ದೆ, ನಮಗೀಗ ಕೇಳಿದರೆ ಮರ್ತೋಗಿರುತ್ತೆ. ನಾನೇನೇನು ಮಾಡಿದ್ದೆ ನನಗೆ ನೆನಪಿರೋದಿಲ್ಲ. ಆದರೆ ಅವನಿಗೆ ಪ್ರತಿಯೊಂದು ನೆನಪಿರುತ್ತೆ. ಈಗ ಒಂದು ತಂದೆ ತಾಯಿಗಳಿಗೆ ಬೆಳೆದ ಮಗ ಕೇಳ್ತಾನೆ, ನೀವು ನನಗಾಗಿ ಏನು ಮಾಡಿದ್ರಿ
ಅಂತ ಕೇಳಿದರೆ ತಂದೆ ತಾಯಿ ಏನು ಉತ್ತರ ಕೊಡ್ತಾರೆ? ಅವರು ಆ ಮಗುವನ್ನು ಸಾಕಲಿಕ್ಕೆ ಎಷ್ಟು ನಿದ್ದೆಗೆಟ್ಟು, ಎಷ್ಟು ಅವನ ಒದ್ದೆ ಬಟ್ಟೆಗಳನ್ನು ಬದಲಾಯಿಸಿ, ಅವನಿಗೆ ಹುಷಾರಿಲ್ಲದಾಗ ಅವನಿಗೆ ಎಷ್ಟು ಡಾಕ್ಟ್ರುಗಳಿಗೆ ಅಲ್ದಾಡಿ, ಅವನ ಓದಿನಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ತಂದೆ ತಾಯಿ ಅವನನ್ನು ಬೆಳೆಸಿರ್ತಾರೆ. ಹಾಗೆ ಬೆಳೆದು ನಿಂತ ಮಗ ತಂದೆ ತಾಯಿಗಳನ್ನು ಹಾಗೆ ಕೇಳಿದರೆ ಅವರು ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ ಅಲ್ಲ. ಅವರ ಒಂದು ಅಷ್ಟು ಪ್ರಯತ್ನ, ಶ್ರಮ ಎಲ್ಲ ವ್ಯರ್ಥ ಆದಂಗೆ ಆಗುತ್ತೆ. ಹಾಗೆಯೇ ಮನುಷ್ಯ ಸಂಬಂಧಗಳಲ್ಲಿ ನಾವು ಯಾರನ್ನು ತೃಪ್ತಿಪಡಿಸಲಿಕ್ಕಾಗೋದಿಲ್ಲ. ಆದರೆ ಭಗವಂತನಿಗೆ ಮಾಡಿದ ಒಂದೊಂದು ಸಣ್ಣ ಸೇವೆ ಕೂಡ ನಮಗೆ ಪ್ರತಿಫಲವನ್ನು ನೀಡಬಹುದು ಅಥವಾ ಅವನು ತೃಪ್ತಿಯನ್ನು ಹೊಂದಬಹುದು. ಮನುಷ್ಯ ಜೀವನದ ಉದ್ದೇಶನೇ ಭಗವಂತನ ಸೇವೆ ಹಾಗೂ ಭಗವಂತನನ್ನು ನಾವು ಯಾವ ರೀತಿಯಲ್ಲಿ ತೃಪ್ತಿಪಡಿಸ್ಬೋದು ಅನ್ನೋದೇ ಈ ಮನುಷ್ಯ ಜೀವನದ ಉದ್ದೇಶ. ಥ್ಯಾಂಕ್ ಯು. ಹರೇ ಕೃಷ್ಣ. राम जय राजा राम, राम राम जय सीता राम।